ನಮಸ್ಕಾರ. ನಾವೀಗ ಮಾಡ್ತಾ ಇರೋದು ಲಿಕ್ವಿಡ್ ಸೋಪ್ ಅಂಥೇಳಿ. ಮನೆಯಲ್ಲಿ ಉಪಯೋಗಿಸುವಂತಹ ಪಾತ್ರೆ ತೊಳೆಯೋದು, ನೆಲ ಒರೆಸುವಂಥದ್ದು, ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಎಲ್ಲ ಉಪಯೋಗ ಆಗುವಂತಹದ್ದು. ಯಾವುದೇ ಕೆಮಿಕಲ್ಸನ್ನು ಉಪಯೋಗ ಮಾಡದೆ ಮನೆಯಲ್ಲಿರೋ ವಸ್ತುಗಳನ್ನೇ, ಉಪಯೋಗಿಸಿರುವಂಥ ವಸ್ತುಗಳನ್ನೇ ಮತ್ತೆ ರೀಯೂಸ್ ಮಾಡಿ ಲಿಕ್ವಿಡ್ ಸೋಪನ್ನು ಮಾಡೋದು. ಇದನ್ನು ಮಾಡಲಿಕ್ಕೆ ಕೆಲವು ವಸ್ತುಗಳನ್ನು ನಾವಿಲ್ಲಿ ತಂದಿದ್ದೀವಿ, ಅದನ್ನು ನೋಡ್ಕೊಳ್ಬೋದು ಒಂದೊಂದೇ. ಇದು ಕಡಲೆ ಹಿಟ್ಟು, ಕಿತ್ತಳೆ ಹಣ್ಣಿನ ಸಿಪ್ಪೆ, ನಾವು ಕಿತ್ತಳೆ ಹಣ್ಣು ತಿಂದು ಸಿಪ್ಪೆ ಉಪಯೋಗಿಸ್ಕೊಳ್ಳೋದು. ಇದು ಅಂಟ್ವಾಳಕಾಯಿ ಅಂತ, ಸೋಪ್ ನಟ್ ಅಂತ ಹೇಳ್ತಾರೆ. ಇದು ನಿಂಬೆ ಹಣ್ಣು ಹಿಂಡಿರೋದು ಮತ್ತು ಅರ್ಧ ಭಾಗ ಸ್ವಲ್ಪ ರಸ ಇರುವಂಥದ್ದು. ಇದು ಸೋಪ್ ನಟ್ಟಿನ ಪುಡಿ. ಇದು ಬೆಲ್ಲ. ಇದಿಷ್ಟು 5 ಐಟಮ್ಸನ್ನು ಹಾಕಿ ನಾವೀಗ ಒಂದು ಲಿಕ್ವಿಡ್ ಸೋಪನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು 1 ಲೀಟರ್ ಬಾಟಲ್ ತಗೊಂಡು ಇಷ್ಟು ಭಾಗ ನೀರು ಹಾಕಬೇಕು. ಇದ್ರ ಜೊತೆಯಲ್ಲಿ ಈಗ ಒಂದೊಂದೇ ವಸ್ತುಗಳನ್ನು ಹಾಕೋದನ್ನು ತೋರಿಸ್ತೀನಿ. ಮೊದಲಿಗೆ ಹಾಕ್ತಾ ಇರೋದು ನಿಂಬೆಹಣ್ಣಿನ ಸಿಪ್ಪೆ. ನಾವು ಪ್ರತಿದಿನ ಉಪಯೋಗ ಮಾಡಿ ಹಿಂಡಿರುವಂಥ ಸಿಪ್ಪೆ. ಇದನ್ನು ಬಿಸಾಕದೆ ಹಾಗೆ ಇದನ್ನು ಇಟ್ಕೊಂಡ್ಬಿಟ್ಟು ಉಪಯೋಗ ಮಾಡ್ಕೊಳ್ಬಹುದು. ಹೀಗೆ ಹಣ್ಣಿನ ಸಿಪ್ಪೆ, ಅರ್ಧ ಹೋಳು ರಸ ಇರುವಂತಹ ನಿಂಬೆಹಣ್ಣು, ಇದಿಷ್ಟನ್ನು ಇದಕ್ಕೆ ಹಾಕಬೇಕು. ಹೀಗೆ ಅಂತೇಳಿ, ಅಂದರೆ ಅಂಟ್ವಾಳಕಾಯಿ ಅಂತ ಹೇಳ್ತೀವಲ್ಲ ಅದು. ಇದು ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ಈ ಥರ ಪುಡಿ ಮಾಡ್ಕೋಬೇಕು. ಇದನ್ನು ಸಹ ಇದರೊಳಗೆ ಹಾಕ್ತಾ ಹೋಗ್ಬೇಕು. 5 ರಿಂದ 6 ಸೋಪ್ ನಟ್ಟನ್ನು ಹಾಕಬೇಕು ಇದರೊಳಗಡೆ. ಇದಾದಮೇಲೆ ಈಗ ಇದು ಕಿತ್ತಳೆ ಹಣ್ಣು. ನಾವು ಕಿತ್ತಳೆ ಹಣ್ಣು ತಿಂದು ಸಿಪ್ಪೆ ಬಿಸಾಕೋದು ಬೇಡ, ಹಾಗೆ ಇಟ್ಕೊಳ್ಳೋಣ. ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಇದ್ರ ಜೊತೆಯಲ್ಲಿ ಇದಕ್ಕೆ ಹಾಕ್ಬಿಡೋಣ. ಒಂದಾದ್ಮೇಲೆ ಒಂದು ಹಾಕ್ತಾ ಹೋಗಬೇಕು. ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿ ಸಿ ವಿಟಮಿನ್ ಇದೆ. ಇದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಣ. ಚೆಲ್ಲುತ್ತಲ್ವ, ಅದಕ್ಕೆ ಈ ಥರ ಇಟ್ಕೊಂಡು 1 ಚಮಚ ಕಡಲೆ ಹಿಟ್ಟು ಹಾಕ್ತೀವಿ. ಎಲ್ಲರ ಮನೆಯಲ್ಲೂ ಇರುತ್ತೆ ಇದು ಕಡಲೆ ಹಿಟ್ಟು. ಈಗ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಬಿಡೋಣ. ಇದಾದಮೇಲೆ ಬೆಲ್ಲ ಹಾಕೋಣ. ಇದು ಬೆಲ್ಲ. ಇದು ನೋಡಿ, ಇದು ಪ್ಯೂರ್ ಬೆಲ್ಲ, ಏನು ಕೆಮಿಕಲ್ ಹಾಕದೇ ಇರೋವಂಥದ್ದು. ಹಾಗಾಗಿ ಕಪ್ಪಗಿರುತ್ತೆ. ನೀವು ಅಂಗಡಿನಲ್ಲಿ ಕಪ್ಪು ಬೆಲ್ಲ ಕೊಡಿ ಅಂತ ಕೇಳಬಹುದು, ಬರಲ್ವಾ ಅಂತ ಕೇಳಬಹುದು. ಇಲ್ಲ, ಇದರಲ್ಲಿ ನಿಂಬೆಹಣ್ಣಿನ ಸಿಪ್ಪೆ ಮತ್ತು ಸೀಮೆಹಣ್ಣಿನ ರಸ ಹಾಗೂ ಕಿತ್ತಳೆ ಹಣ್ಣಿನ ಸಿಪ್ಪೆ ಇರೋದ್ರಿಂದ ಇದೇನು ಎಫೆಕ್ಟ್ ಆಗೋದಿಲ್ಲ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದ್ಸರಿ ಅಲ್ಲಾಡಿಸ್ಬೇಕು. ಈ ಥರ ಶೇಕ್ ಮಾಡಿ ಇಟ್ಬಿಡೋಣ. ಇದ್ರ ಜೊತೆಗೆ ನಾವು ಬೇಕಾದರೆ ಅರಿಶಿನ ಪುಡಿಯನ್ನು ಹಾಕಬಹುದು, ತೊಂದರೆ ಇಲ್ಲ. ಶೇಕ್ ಮಾಡಿಬಿಡೋಣ ಬಾಟಲ್. ತಿಂಗಳಿಂದ ಅಂದರೆ 30 ದಿವಸದಿಂದ 35 ದಿವಸದವರೆಗೆ ಇದು ಚೆನ್ನಾಗಿ ಒಳಗಡೆ ಎಲ್ಲ ಡಿಕಂಪೋಸ್ ಆಗಿ ಲಿಕ್ವಿಡ್ ಸೋಪ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ನಾವು ಆಮೇಲೆ ಬಳಸ್ಕೊಳ್ಬೋದು. ಇನ್ನು ರೆಡಿ ಆಗಿರುವಂಥದ್ದು ಇದು ಈಗ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಇದು 60 ದಿವಸ ಆಗಿದೆ. ಇದು 35 ದಿವಸ ಆಗಿದೆ. ಇನ್ನೊಂದು 5 ದಿವಸದಲ್ಲಿ ಇದು ಚೆನ್ನಾಗಿ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಉಪಯೋಗ ಮಾಡಿಕೊಳ್ಬಹುದು. ಇದು ಈಗ ರೆಡಿ ಮಾಡಿ ತೋರಿಸಿರುವಂಥದ್ದು. ಇಲ್ಲಿಂದ ಈ ಥರ ಆಗುತ್ತೆ. ಇದರಿಂದ ಹೀಗೆ ಬರುತ್ತೆ. ನಾವು ಮನೆಯಲ್ಲಿ ಇದು ಯಾವುದೇ ರೀತಿಯಾದಂಥ ಕೆಮಿಕಲ್ ಹಾಕದೇ ಇರೋದ್ರಿಂದ ನಾವು ಪಾತ್ರೆ ತೊಳೆದ ನೀರು ಮತ್ತು ನೆಲ ಒರೆಸಿದ ನೀರನ್ನು ಗಿಡಕ್ಕೆ ಹಾಕಬಹುದು. ಹಾಗಾಗಿ ಗಿಡಗಳು ಕೂಡ ಚೆನ್ನಾಗಿ ಬೆಳೀತದೆ. ಇದು ನೆಲ ಒರೆಸುವಂಥದ್ದು, ಟಾಯ್ಲೆಟ್ ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಇದರಿಂದ ಒಂದು ಸಣ್ಣ ಕಾಣಿಕೆನ ಪ್ರಕೃತಿಗೆ. ಧನ್ಯವಾದಗಳು. ನನ್ನ ಹೆಸರು ಮಂಜುಳಾ ಭೀಮ್ರಾವ್ ಕೋಲಾರ್.